ಆನ್ಲೈನಲ್ಲಿ ಒಂದು ಕೊರಿಯರ್ ಬಂತಲ್ಲ ಫ್ರೆಂಡ್ಸ್, ಕೊರಿಯರ್ ಅಲ್ಲ ಪಾರ್ಸಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಬೆಳಗ್ಗೆ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಮಷೀನ್ ಎಲ್ಲ ಕ್ಲೀನ್ ಮಾಡಕತ್ತೀನಿ. ಇದೊಂದು ಕ್ಲೀನ್ ಮಾಡೋಕ್ಕೆ ಸಖತ್ ನನಗೆ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ಅಷ್ಟು ಸಾಫ್ಟು, ಆಮೇಲೆ ಈ ವೀಲ್ ಒಳಗೆ ಆಮೇಲೆ ಸಂದಿ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಇದು ಮಾಡ್ಬೋದು. ಆಮೇಲೆ ಫುಟ್ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಈಸಿಯಾಗಿ. ಇದು ಮಷಿನ್ ಕ್ಲೀನ್ ಮಾಡೋಕ್ಕೂ ಹೆಲ್ಪ್ ಆಗ್ತೈತಿ. ಆಮೇಲೆ ಅದು ಎಂಬ್ರಾಯ್ಡ್ರಿ ಮಷಿನ್ ಐತಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೂ ಹೆಲ್ಪ್ ಆಗ್ತೈತಿ. ಕುಡಿದು ಬಾ ಹೋಗು. ವಿಡಿಯೋ ಮಾಡುವಾಗೂ ಅಡ್ಡಾಡಿ ಬರುತ್ತೆ ಫ್ರೆಂಡ್ಸ್, ವಾಯ್ಸ್ ಕೊಡುವಾಗೂ ಅಡ್ಡಾಡಿ ಬರ್ತಾನೆ ಇರ್ತಾಳಿಕ್ಕಿ. ಸೊ ಹೀಗೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿ ಅಮಾವಾಸ್ಯೆಗೂ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಆಯಿಲಿಂಗ್ ಅಂತೂ ಒಮ್ಮೆ ಡೀಪ್ ಆಯಿಲ್ ಮಾಡೇ ಬಿಟ್ಟಿರ್ತೀನಿ. ಎಲ್ಲ ಒಂದು ಪಾರ್ಟ್ಸ್ ಬಿಡಲ್ಲ, ಎಲ್ಲ ಪಾರ್ಟ್ಸ್ಗೂ ಆಯಿಲಿಂಗ್ ಮಾಡ್ಕೊಂಡಿರ್ತೀನಿ. ಅದಾದಮೇಲೆ ಡೈಲಿ ಸ್ವಲ್ಪ 1 ದಿನ 2 ದಿನ ಹಿಂಗೆ ಬಿಟ್ಬಿಟ್ಟು ಒಂದು ಗ್ಯಾಪ್ ಕೊಡ್ತಾ ಸ್ವಲ್ಪ ಆಯಿಲ್ ಹಾಕ್ಕೊಂಡಿರ್ತೀನಿ. ಮೇನ್ ಏನು ಪಾರ್ಟ್ಸ್ ಇರ್ತಾವಲ್ಲ ಅದಕ್ಕೆಲ್ಲ ಸ್ಟಿಚಿಂಗ್ ಮಾಡುವಲ್ಲಿ. ಈ ಮಷೀನು ಆರಾಮಾಗಿ ಕ್ಲೀನ್ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ನೋಡ್ಬೋದು ನೀವಿಲ್ಲಿ. ಇಂಥದ್ದೊಂದು ತೊಗೊಂಡ್ಬಿಟ್ರೆ ನಿಮ್ಗೆ ಕ್ಲೀನಿಂಗ್ದು ಭಾಳ ಹೆಲ್ಪ್ ಆಗ್ತೈತಿ. ಆಮೇಲೆ ಇದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು, ಇಲ್ಲಾಂದ್ರೆ ಸ್ವಲ್ಪ ಡಸ್ಟ್ ಎಲ್ಲ ಸಿಕ್ಕೊಂತಂದ್ರೆ ಥ್ರೆಡ್ ಬರೀ ಬ್ರೇಕ್ ಆಗ್ತಾನೆ ಇರ್ತೈತಿ. ಸೊ ಹಾಗಾಗಿ ಇದನ್ನು ಆವಾಗವಾಗ ಕ್ಲೀನಿಂಗ್ ಜಾಸ್ತಿ ಮಾಡ್ತಾನೆ ಇರ್ತೀನಿ. ಮುಕ್ಕೋತಿ ನಿದ್ದೆ ಬಂದೈತಾ? ನಡಿ ಮಲ್ಗಿಸ್ತೀನಿ ನಡಿ, ಅಲ್ಲಿ ಮಲ್ಗಿಸ್ತೀನಿ ನಡಿ, ಅಲ್ಲಿ ಬೆಡ್ ಮೇಲೆ ಮಲ್ಗಿಸ್ತೀನಿ ನಡಿ. ಎಷ್ಟು ಬೇವ್ತಾ ಅವ್ರದ್ದು? ಎಲ್ಲಿ ಮುಕ್ಕೊಂತಿ? ಬೆಡ್ ಮೇಲೆ ಮುಕ್ಕೋತಿ. ಬಾ. ಏನು ಏನು ಬೇಕೋ ಇನ್ನೊತ್ತು? ಹುಣ್ಗ ಮಮ್ಮಿ ತಾಯಿ ಇರ್ತಿಯಲ್ಲ ಹಾಂ, ಟ್ರೆಂಡಿಯಾಗಿ ಕರಿ ಒಂದಿಟ್ಟು ಏನಾರ. ಥ್ಯಾಂಕ್ ಯು ಹೇಳಂಗಿಲ್ಲನ? ಹೇಳು ಮತ್ತೆ, ಥ್ಯಾಂಕ್ ಯು ಹೇಳು. ಒಮ್ಮಾಗ್ಲಿ ತಿಂದ್ರೆ ಬರೀ ನಿಂಗೆ ಹಾಕೊಂಡು ಕುಂದ್ರಲಿನೇ ಆತ ಖಾಲಿ. ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳು. ಬಾಯ್ ಬಿಸಿ. ಸೊ ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಸಾರಿ. ಇವತ್ತು ಕಂಟಿನ್ಯೂ ಮಾಡಕತ್ತೀನಿ. 2 ದಿನದ್ದು ಒಂದು ವ್ಲಾಗ್ನಾಗ ಹಾಕಿರ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ನನಗೆ ಗೊತ್ತು ಡೈಲಿ ವೀಡಿಯೋ ಹಾಕಬೇಕಂತ ಎಷ್ಟು ಟ್ರೈ ಮಾಡ್ತೀನಿ, ಬಟ್ ಏನಾರ ಒಂದು ಬಂದು ಬ್ರೇಕ್ ಆಗೇ ಬಿಡ್ತೈತಿ. ಒಂದು 3-4 ದಿನ ಕಂಟಿನ್ಯೂ ಹಾಕ್ತೀನಿ, ಭಾಳ ಅಂದರೆ 1 ವಾರ ಹಾಕ್ತೀನಿ. ಅದಾದಮೇಲೆ ಮತ್ತೆ ಬ್ರೇಕ್ ಆಗಿಬಿಡ್ತೈತಿ ಎಡಿಟ್ ಮಾಡೋದು, ಆಮೇಲೆ ಈ ಥರದ ಕೆಲಸಗಳೊಳಗೆಲ್ಲ. ಸೊ ಬರೀ ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡೀನಿ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ. ಫ್ರೆಂಡ್ಸ್ ಬರ್ರಿ, ಇವತ್ತು ಫುಲ್ ಡೇ ಏನೇನಾಗ್ತೈತಿ ಶೇರ್ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್. ಸೊ ಈ ಬ್ಲೌಸಿಗೆ ಒಂದು ಡಿಸೈನ್ ಮಾಡ್ಬೇಕಾಗಿತ್ತು ಫ್ರೆಂಡ್ಸ್. ಇವ್ರು ಎಷ್ಟು ಮುಗ್ದ್ರು ಅಂದ್ರೆ ನನ್ಗಾರ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಇದು ತೊಗೊಂಬಂದು ಕೊಟ್ಟೋಗ್ಯಾರ. ನಾನು ಸೀರೆದು ಒಂದು ಡಿಸೈನ್ ಕಳಿಸ್ತೀನಿ ರೀ, ಸೀರೆದು ಕಲರಿಗೆ ಕಾಂಬಿನೇಷನ್ ಕಳಿಸ್ತೀನಿ ಅಂತ ಹೇಳಿದ್ರು. ಕಳಿಸಲ್ಲ. ಯಾವ್ದಾರ ಒಂದು ಕಲರ್ ಹಾಕ್ಬಿಡ್ರಿ, ಪಿಂಕ್ ಕಲರ್ ಹಾಕ್ರಿ, ಇಲ್ಲಾಂದ್ರೆ ಚಾಕ್ಲೇಟರ್ ಹಾಕ್ರಿ ಅಂತ ನಿಂತ್ಬಿಟ್ಟಾರ. ಹಂಗೆ ಮಾಡೋಕ್ಕೆ ಬರಲ್ರಿ. ನಾಳೆ ಎಲ್ಲಿ ಹಾಕ್ಸಿರಿ ಅಂತ ಕೇಳಿದ್ರೆ ನನಗೆ ಪ್ರಾಬ್ಲಮ್. ಬಿಡಮ್ಮ ಮುರಿಬೇಕನ್ನೋದನ್ನ ಪ್ರಾಬ್ಲಮ್ ಆಗ್ತೈತಿ, ನನ್ನ ಹೆಸರು ಕೇಳ್ತೈತಿ. ಸ್ವಲ್ಪ ಸೀರೆದು ಬ್ಲೌಸ್ ಕೊಟ್ಟು ಕಳಿಸ್ರಿ ಅಂದರೆ ಕಾಲ ಎತ್ತಕತ್ತೆ ಇಲ್ಲ. 27ಗೆ ಬೇಕಂತ ಹೇಳಿದರು. ಆ್ಯಕ್ಚುಲಿ ಇವರು ಸ್ವಲ್ಪ ಫ್ಯಾಟ್ ಅದಾರ. ಹೊಲ್ಯಾಕೆ ಕೊಟ್ಟಿದ್ರು ಬ್ಲೌಸ್ ಒಂದು, ಅದು ಮೆಜರ್ಮೆಂಟ್ ಒಂದು ಕರೆಕ್ಟಾಗಿ ಇಲ್ಲ ಫ್ರೆಂಡ್ಸ್. ಅವ್ರದ್ದು ಒಂದು ಹೊಲಿದು ಕೊಟ್ಟೆ, ಅದು ಗೊತ್ತಾಗ್ಬಿಡ್ತು. ಯಾಕಂದ್ರೆ ಮೊದಲಿಂದು ಅಳತಿ ಕೊಟ್ಟಿದ್ರಲ್ಲ, ಅದು ಅಳತಿಲ್ಲ ಹೊಲ್ದಿದ್ದೆ ನಾನು. ಅದಾದಮೇಲೆ ನನಗೆ ಹೊಲ್ಯಾಕಾಗಲ್ಲ ಬಿಡು, ನಿಮ್ಮ ಬ್ಲೌಸ್ ಒಯ್ದು ಬಿಡು ನೀವು ಅಂತ ನಾನು ಅಂದೆ. ಇಲ್ಲ ರೀ ನೀವೇ ಹೊಲಿಬೇಕು ನನಗಂತ ಹೇಳಿದರು. ಸೊ ಅದಾದಮೇಲೆ ಇನ್ನೊಂದು ಬ್ಲೌಸು ಸ್ಟಿಚ್ ಮಾಡಿ ಕೊಟ್ಟೆ. ನಿಜವಾಗ್ಲೂ ಅವ್ರು ಬ್ಲೌಸ್ ಕಟ್ ಮಾಡೋಕ್ಕೆ ಹೆದರಿಕೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಯಾಕಂದರೆ ದಪ್ಪ ಅದಾರ, ಬಟ್ಟೆ ಕೊಟ್ಬಿಡ್ತಾರ ಅವರು.
ಅದು ಕರೆಕ್ಟ್ ಆಗೋದೇ ಇಲ್ಲ. ಚೆಕ್ ಮಾಡೋಕ್ಕಂತ ಒಂದು ಕೊಟ್ಟಿದ್ರು, ಅದು ಸ್ವಲ್ಪ ಇದು ಶೋಲ್ಡರ್ ಡ್ರಾಪ್ ಆಗ್ತಾ ಇತ್ತು. ಅದು ಇಳುಭುಜ ಅಂತ ಇರ್ತಾವಲ್ಲ ಆ ಥರ ಐತಿ ಅವ್ರದ್ದು. ಅದು ಸ್ಟಿಚ್ ಮಾಡಿದ್ದೆಲ್ಲ ವಿಡಿಯೋ ಮಾಡಿಲ್ಲ ನಾನು. ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಐತಿ. ಅವರು ಸಬ್ಸ್ಕ್ರೈಬ್ನು ಮಾಡ್ಯಾರ, ವಿಡಿಯೋಸ್ ನೋಡ್ತಾರೆ ನಂದು. ಸೊ ಹಂಗಾಗಿ ಇದು ಇನ್ನೊಂದು ಹೊಲಿರಿ ಅಂತ ಹೇಳಂದ್ರು. ಮತ್ತೊಮ್ಮೆ ಬ್ಲೌಸ್ ಹೊಲಿದಾದ್ಮೇಲೆ ಆ ಬ್ಲೌಸು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಯ್ತು. ಮೈ ಅಳತೆ ತೊಗೊಂಡು ಹೊಲಿದ್ಬಿಟ್ಟೆ. ಆವಾಗ ಬ್ಲೌಸ್ ಪರ್ಫೆಕ್ಟ್ ಆಯ್ತು. ಅದಾದಮೇಲೆ ಈ ಬ್ಲೌಸಿಗೆ ವರ್ಕ್ ಹಾಕಿ ಸ್ಟಿಚ್ ಮಾಡಿಕೊಡ್ರಿ, ನಾವು ಒಮ್ಮಿನೂ ವರ್ಕ್ ಹಾಕ್ಸಿಲ್ಲ, ಇದೇ ಫಸ್ಟ್ ಟೈಮ್ ವರ್ಕ್ ಹಾಕೋದು, ನೀವು ಹೊಲಿದು ಕೊಡ್ರಿ ಅಂತ ಹೇಳ್ಯಾರ. ನೋಡೋಣ ಎಷ್ಟೊತ್ತಿಗೆ ಕಳಿಸ್ತಾರಂದು. ಅದು ಕಳಿಸಿದಾದ್ಮೇಲೆ ಇದು ಮಾಡ್ತೀನಿ. ಡಿಸೈನ್ ಅಂತೂ ಸಖತ್ತೈತೆ ಫ್ರೆಂಡ್ಸ್, ಇದ್ರದ್ದು ಶೇರ್ ಮಾಡ್ತೀನಿ ನಾನು ನಿಮ್ಗೆ ಪೂರ್ತಿ. ಸ್ಯಾರಿ ಕೊಡ್ರಿ ಬ್ಲೌಸಿಗೆ ಕಾಂಬಿನೇಷನ್ ಮಾಡ್ಬೇಕಂತ ಅಂದಾಗ ಅಲ್ರಿ 12 ಸೂಜ್ ಅದಾವ್ರಿ, 12 ಕಲರ್ ಹಾಕ್ಬೋದು ಆರಾಮಾಗಿ, ಹಾಕ್ರಿಪ್ಪ ಯಾವ್ದಾರು ಒಂದು ಚಲೋದು ನೋಡಿ ಅಂತ ಅನ್ನಕತ್ಬಿಟ್ಟಿದ್ರು. ಸೊ ತೊಗೊಂಡು ಬಂದಮೇಲೆ ಹಾಕ್ತೀನಿ ಅಂತ ಅಂದ್ಕೊಂಡು ಚಾಕ್ಲೇಟ್ ಕಲರ್ ಬ್ಲೌಸ್ ಐತೆ ಅಂತಿದ್ದೀನಿ. ಸ್ಯಾರಿ ತೊಗೊಂಡು ಬಂದಿಲ್ಲ, ಟಿಕ್ಲಿ ಕಲರ್ ಹಾಕ್ರಿ ಅಂತ ಹೇಳ್ಯಾರ. ಸೊ ಹಂಗಾಗಿ ಅದೇ ಕಲರ್ ಹಾಕಕತ್ತೀನಿ, ಚಾಕ್ಲೇಟ್ ಕಲರು. ಡಿಸೈನ್ ಹೆಂಗೆ ಬರ್ತೈತಿ ಶೇರ್ ಮಾಡ್ತೀನಿ ನಿಮ್ಗೆ. ಏನದು ಎದಕ್ಕೆ ಕಳುದು ಬಿಟ್ಟು ಹೋದ್ರಾ? ಜೋಜ ಮಾಡ್ತೀಯಾ ನೀ? ನಡಿ. ಕಣ್ಮುಚ್ಚು ಕಂದಮ್ಮ, ಮುಕ್ಕೋ ಕಂದಮ್ಮ, ಮಕ್ಕೋ ಕಂದಮ್ಮ, ಮುಕ್ಕು ಕಂದಮ್ಮ, ಮಕ್ಕೋ ಕಂದಮ್ಮ, ಮಕ್ಕೋ. ಬಾ ಅಲ್ಲಿ ಬಳಿ ಇಡ್ಸ್ಕೊಂಬರಕ್ಕೆ ಹೋಗುನ್ ಬಾ. ಡ್ರಾ ಹೋಗುನ್ ಬಾ, ಡ್ರಾ ಹೋಗುನ್ ಬಾ. ಬಾ. ಸೊ ಫ್ರೆಂಡ್ಸ್, ಒಂದು ಕಡೆ ಬಳಿ ಇಡ್ಸ್ಕೊಳಕ್ಕೆ ಹೋಗೋದೈತಿ. ಸೊ ಅದಕ್ಕೆ ಸೆಟ್ ಮಾಡಿಟ್ಟು ಹೋಗೋಣ, ಎಲ್ಲಿ ತನಕ ಆಗ್ತೈತೆ ಅಲ್ಲಿ ತನಕ ಹಾಕ್ಲಿ ಅಂತೇಳಿ ಅಂದ್ಕೊಂಡು ಸೆಟ್ ಮಾಡಿಟ್ಟು ಹೊಂಟೀನಿ. ನೋಡುನು ಏನೇನು ಆಗ್ತೈತೆ ಅಂಥೇಳಿ. ಫ್ರೇಮ್ ರೆಡ್ ತೋರ್ಸಕತ್ತೈತಿ ಅಂದ್ರೆ ಬೇರೆ ಕಡೆ ಔಟ್ ಆಫ್ ಫ್ರೇಮ್ ಅಂತ ಹೇಳ್ತಾರೆ, ಅಂದರೆ ಫ್ರೇಮಿಂದ ಹೊರಗೆ ಹೋಗ್ತೈತಿ ಡಿಸೈನ್ ಅಂತ ಅರ್ಥ. ಸೊ ನೋಡೋಣ, ಚೆಕ್ ಮಾಡಿ. ಸುಮ್ಮನೆ ನಮ್ಮ ಎಳಿ ಬೇಡ, ಮೊದಲೇ ಎಳಿ ಮುಚ್ತಾವು. ಸುಮ್ಮನೆ ಮುಟ್ಬಾರ್ದು, ಆ ಕಡೆ ಹೋಗಿ ನೀನು. ಇಲ್ಲ ಹಾಂ, ಈಗ ಕರೆಕ್ಟ್ ಬಂತು ನೋಡ್ರಿ. ಸ್ಕ್ಯಾನ್ ಮಾಡೋಕ್ಕೆ ಬಿಟ್ಟಿದ್ದೆ, ಆಮೇಲೆ ಕರೆಕ್ಟ್ ಬಂದೈತಿ. ಕೈಯನ್ನು ನೋಯ್ಯದು ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕೆ. ಒಂದು ನಿಮಿಷ ಸೆಟ್ ಮಾಡಿ ಮಾಡ್ತೀನಿ. ಬಾ ಬಂಗಾರಿ. 1 hour ಆಮೇಲೆ 2 minutes 8 seconds ಐತಿ. ಎಷ್ಟೊತ್ತಿಗೆ ವಾಪಸ್ ಬರ್ತೀವಿ ನೋಡೋಣ. ಆಲ್ಮೋಸ್ಟ್ ಕಟ್ ಆಗಿರೋದು ಫ್ರೆಂಡ್ಸ್ ಥ್ರೆಡ್. ಬಾರಮ್ಮ. ನಾನು ಇವತ್ತು ಈ ಸ್ಯಾರಿ ಹಾಕ್ಕೊಂಡಿನಿ, ಸಿಂಪಲ್ ಸ್ಯಾರಿ, ಬ್ಲೌಸ್ ಗ್ರ್ಯಾಂಡ್. ನಾನು ಸೀರೆ ಉಡೋದೇ ಭಾಳ ಕಡಿಮೆ, ಜಾಸ್ತಿ ಸೀರೆ ತೊಗೊಳ್ಳೋದೇ ಇಲ್ಲ. ಅದ್ರಾಗ ಯಾವ್ದಾರು ಒಂದು ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಇಲ್ಲೇ ನಮ್ಮ ಮನೆ ಹತ್ರನೇ ಭಾಳ ಸನಿ ಆಗ್ತೈತಿ. ಅಲ್ಲೇನು ವಿಡಿಯೋ ಮಾಡಲ್ಲ, ಫೋನ್ ಒಯ್ದಿರ್ತೀನಿ, ಬಟ್ ವಿಡಿಯೋ ಮಾಡಲ್ಲ. ಯಾಕಂದ್ರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಜನ ಏನಂತಿರ್ತಾರೆ, ನೀವು ವಿಡಿಯೋ ಮಾಡ್ತಾರೆ ಅಂತಲೇ ಇರ್ತಾರೆ. ಆಲ್ಮೋಸ್ಟ್ ಇದನ್ನೆಲ್ಲ ದಾಟಿನ ಯೂಟ್ಯೂಬರ್ಸು ಏನಾದರೂ ಮಾಡೋಕ್ಕೆ ಸಾಧ್ಯ. ಇನ್ನೊಬ್ರು ನಮ್ಮ ಬಗ್ಗೆ ಮಾಡ್ತಾರೆ ಅಂತೇಳಿ ಅಂದ್ಕೊಂಡು ನಮ್ಮ ಕೆಲಸನ ನಾವು ಇದು ಮಾಡೋಕ್ಕೆ ಬರಲ್ಲ. ಎಷ್ಟೋ ಜನ ಮನೆ ಹಾಳು ಮಾಡಿ ಜೀವನ ಮಾಡ್ತಿರ್ತಾರೆ ಅಂತ, ನಾವು ವಿಡಿಯೋ ಮಾಡಿ ಜೀವನ ಮಾಡೋದ್ರಾಗ ಏನೂ ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತೈತಿ. ನಾವು ಹೆಂಗೆ ಅಪ್ಡೇಟ್ ಆಗ್ತಾ ಇರ್ತೈತಿ ಜಗತ್ತು, ಅದ್ರ ಪ್ರಕಾರನೇ ನಾವು ಅದ್ರ ಜೊತೆಗೇನೆ ಹೋಗ್ಬೇಕಾಗ್ತೈತಿ. ಈಗ ಆಲ್ಮೋಸ್ಟ್ ಎಲ್ಲ ಟೆಕ್ನಾಲಜಿ ಇರೋದ್ರಿಂದ, ಟೆಕ್ನಿಕಲಿ ಎಲ್ಲರೂ ಕೆಲಸ ಮಾಡೋದ್ರಿಂದ ಇನ್ನು ಎಲ್ಲ ಕೆಲಸಕ್ಕೂ ಮಷೀನ ಬರ್ತಾವೆ. ಇನ್ನು ಆಲ್ಮೋಸ್ಟ್ ಎಲ್ಲರೂ ಫೋನೇ ಯೂಸ್ ಮಾಡ್ತಾರೆ. ಸೊ ಇದು ಒಂದು ಗುಡ್ ಪ್ಲ್ಯಾಟ್ಫಾರ್ಮ್ ಅಂತ ನನಗೆ ಅನಿಸೈತಿ. ನನಗೇನು ತಪ್ಪು ಅನಿಸಿಲ್ಲ. ಬಟ್ ಕೆಲವರು ಆಡಿ ನಗ್ತಾನೆ ಇರ್ತಾರೆ. ಭಾಳ ದಿನ ಇನ್ನೇನಿಲ್ಲ ನಂದು ಚಾನಲ್ ಮಾನಿಟೈಸ್ ಆಗಕ್ಕೆ ಬಂದೈತಿ. ಸೊ ಎಲ್ಲರಿಗೂ ಉತ್ತರ ಕೊಡುವಂಥ ಸಮಯನೂ ಬಂದೈತಿ. ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ, ಬರ್ರಿ ಹೋಗೋಣ. ಥ್ರೆಡ್ ಕೋನ್ ಸ್ವಲ್ಪ ಬ್ರೇಕ್ ಆಗಿತ್ತು ಫ್ರೆಂಡ್ಸ್. ಅದು ಸ್ವಲ್ಪ ಜಿಗಿಟ್ ಪಟ್ಟಿ ಹಚ್ಚಿನ ಕರೆಕ್ಟ್ ಆಯ್ತು. ಕೆಳಗೂ ಸ್ವಲ್ಪ ಬ್ರೇಕ್ ಆಗಿತ್ತು. ಇಲ್ಲಿ ಕೆಳಗಡೆ ಇಟ್ಟು ಸ್ಟಾರ್ಟ್ ಮಾಡೀನಿ, ಈಗ ಸ್ಟಾರ್ಟ್ ಆಗೈತಿ. ಅರ್ಧಕ್ಕೇ ಸ್ಟಾಪ್ ಆಗಿಬಿಟ್ಟಿತ್ತು ಡಿಸೈನು. ಅದು ಸ್ವಲ್ಪ ಅಲ್ಲಿ ಪ್ಲಾಸ್ಟಿಕ್ಕು ಗುಂಜಾಗಿತ್ತು. ಸೊ ಅದಕ್ಕೆ ಅವನ್ನೆಲ್ಲ ಹತ್ತಕ್ಕಿ ಅದಕ್ಕೆ ಜಿಗಿಟ್ ಪಟ್ಟಿ ಕೊಟ್ಟಿನಿ. ಈಗ ರನ್ ಆಗಾಕತ್ತು ನೋಡು, ಇಲ್ಲಾಂದ್ರೆ ಬರೀ ಜರಿ ಹರಿತಾನೆ ಇತ್ತು.
ಹಾಕಲಿ. ಸೊ ಫಂಕ್ಷನ್ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್. ನಾನು ಅದೇ ಬಳಿ ಇಟ್ಕೊಳ್ಳೋದಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಲೇಟ್ ಆತಲ್ಲೇ. ಯಾಕೆ ನಾನು ಇದನ್ನೆಲ್ಲ ಹೇಳಿದೆ ವಿಡಿಯೋ ಇದು ಮಾಡ್ತಾರೆ ಅಂತ ಹೇಳಂದ್ರೆ, ಈಗ ಕೆಲವು ಜನ ಹೆಂಗಂದ್ರೆ ಅವ್ರ ಮಕ್ಳು ಏನು ಮಾಡ್ತಾರೆ ಬಿಡ್ತಾರೆ ಅದೆಲ್ಲ ಮ್ಯಾಟ್ರ್ ಇಲ್ಲ. ನಮ್ಮ ಮಕ್ಳು ಏನೋ ಒಂದು ಸ್ವಲ್ಪ ರೀಲ್ಸ್ ಮಾಡಿಸ್ತೀನಲ್ಲ, ನಾನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನು ನಮ್ಮ ಹತ್ರ ಕೊರತೆ ಇಲ್ಲ ಅಂದರೂ ಮಕ್ಳಿಗಾರ ತಗೊಂಡು ಮಾತಾಡೋದು ಜನ. ಅವ್ರ ಮಕ್ಳು ಬಿಸಿಲಾಗ ದನದ ಗತೆ ತಿರುಗಾಡಿದ್ರು ಚಿಂತಿಲ್ಲ, ಮಂದಿ ಮಕ್ಳಿಗೆ ಮಾತಾಡೋದು. ನಾ ಹೋಗೋವಾಗ ಹೇಳಿದ್ದೆ, ಆಮೇಲೆ ಗೆಸ್ಸನ್ನು ಮಾಡಿದ್ದೆ, ಒಬ್ಬರ ಏನಾರ ಅಂತಾರೆ ಅಂತೇಳಿ ಅಂದ್ಕೊಂಡು ಕಡೆಗೆ ಬಿಡ್ತು. ನಾನು ಯಾವ ವ್ಯಕ್ತಿ ಬಗ್ಗೆ ಅಂದ್ಕೊಂಡು ಹೋಗಿದ್ದೆ ಇವರೇ ಅಂತಾರೆ ಅಂಥೇಳಿ ಅಂದ್ಕೊಂಡು ಅವರೇ ಅಂದಿದ್ದು. ಏನಿಲ್ಲ ಫ್ರೆಂಡ್ಸ್, ನನಗೆ ನಗು ಬರುತ್ತೆ ಸಿಕ್ಕಾಪಟ್ಟು ನನ್ನ ಬಗ್ಗೆ ಆಡ್ಕೊಂಡಾಗ. ಯಾಕಂದ್ರೆ ಪ್ರತಿ ಸಲ ಯಾವುದ್ರ ಬಗ್ಗೆ ಆಡ್ಕೊಂಡಿರ್ತಾರಲ್ಲ ಅದ್ರೊಳಗೆ ನನಗೆ ಸಕ್ಸಸ್ ಸಿಕ್ಕೈತಿ. ನಾನು ಫಸ್ಟ್ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡಾಗೂ ನಮ್ಮ ಜಾನು ಸೆಕೆಂಡ್ ಮಂತ್ ಏನೋ ಇತ್ತು, 2 ತಿಂಗಳು ತಕ್ಕಿದ್ದಳು. ಅದೇನೋ ನನಗೆ ತಲೆ ಒಳಗೆ ಬಂದು ಸೆಕೆಂಡ್ ಬೇಬಿನೂ ಗರ್ಲ್ ಆಗನ ನಾನು ಇನ್ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ನಾನು ಏನಾದರೂ ಮಾಡಬೇಕು, ನನ್ನ ಮಕ್ಳಿಗೆ ಯಾವತ್ತೂ ಎದಕ್ಕೂ ಕೊರತೆ ಆಗಬಾರ್ದು ಅಂಥೇಳಿ ಅಂದ್ಕೊಂಡು ಡಿಸೈಡ್ ಮಾಡಿ. ಎಲ್ಲರೂ ಬೈದ್ರು ನನಗೆ ಅವಾಗ, ಇನ್ನೂ ಬಾಣ್ತಿದ್ದೀನಿ ಎದಕ್ಕೆ ಬೇಕು ನಿನ್ಗೆ ಅಂತೇಳಿ. ಆಮೇಲೆ ಆಡ್ಕೊಳ್ಳೋರು ಏನಂದ್ರೆ, ಈಗ ಎದಕ್ಕೆ ಬೇಕು, ಈಗೇನು ಮಾಡ್ತಿದ್ದಾಳೆ ಅದನ್ನು ತೊಗೊಂಡು ಅಂಥೇಳಿ ಹಿಂಗೆಲ್ಲ ಹಳ್ಳಿ ಒಳಗೆ ಅಂತಿರ್ತಾರೆ ಫಸ್ಟ್. ಆದರೆ ನಾನು ಯಾರ್ದು ಮಾತು ಕೇಳಿಲ್ಲ. ಒನ್ಸ್ ನಾನು ಡಿಸೈಡ್ ಆದೆ ಅಂದರೆ ಯಾರ್ದು ಮಾತು ಕೇಳಲ್ಲ ನಾನು. ಅದೊಂದು ಗುಡ್ ಹ್ಯಾಬಿಟೋ ಬ್ಯಾಡ್ ಹ್ಯಾಬಿಟೋ ಗೊತ್ತಿಲ್ಲ, ಆದರೆ ಡಿಸೈಡ್ ಮಾಡುವಾಗ ಸಖತ್ ಯೋಚನೆ ಮಾಡಿರ್ತೀನಿ, ಅಷ್ಟು ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಂಡಿರ್ತೀನಿ. ಹಂಗೆ ಹುಮ್ರಂಗೆ ಏನಾರ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಯಾರ್ದಾರ ಮಾತು ಕೇಳಿ ಡಿಸಿಷನ್ ತೊಗೊಂಡಿರಂಗಿಲ್ಲ. ಅದೊಂದು ಬೆಸ್ಟ್ ಕ್ವಾಲಿಟಿ ನಂದಂತ ಹೇಳ್ಬೋದು. ಅದೇನು ನಾನು ತೊಗೊಂಡಾದ್ಮೇಲೆ ಅದರಿಂದ ನಾವು ಎಷ್ಟು ದುಡ್ಕೊಂಡ್ವಿ, ಆಮೇಲೆ ಎಷ್ಟು ನಮ್ಮದು ನಾನು ಅದು ಒಂದು ತೊಗೊಲಿಲ್ಲ ಅಂದ್ರೆ ನಮ್ಮ ಲೈಫ್ ಎಲ್ಲಿರ್ತಿತ್ತೋ ಗೊತ್ತಿಲ್ಲ. ಬಟ್ ಸ್ಟೆಪ್ ಬೈ ಸ್ಟೆಪ್ ನನ್ನ ಬಗ್ಗೆನಲ್ಲ, ನಮ್ಮ ಮನೆಯವ್ರ ಬಗ್ಗೆನೂ ಆಯ್ತು. ಅವ್ರು ಹೆಂಗೆ ಆಡ್ಕೊಳ್ತಾ ಇರ್ತಾರೆ ಹಂಗಂಗೆ ನಮ್ಮಿಂದ ಮಾಡಿಸ್ಕೊಳ್ಳುವಂಥ ಸ್ಥಿತಿ ದೇವ್ರು ತೊಗೊಂಡು ಬಂದಾನ. ಅದು ಮಾತು ಬೇರೆ, ಅದನ್ನೆಲ್ಲ ಬಿಡೋಣ. ಬಟ್ ಈಗ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ನಾವೇನೋ ಒಂದು ಹೊಸದು ಮಾಡೋಕದ್ವಿ ಅಂದ್ರೂ ಆಡ್ಕೊಳ್ತಾನೆ ಇರ್ತಾರೆ. ಅವ್ರು ಆಡ್ಕೊಂಡಷ್ಟು ದೇವ್ರು ನನಗೆ ಮೇಲೆ ಒಯ್ತಾನೆ ಇರ್ತಾರೆ. ಸೊ ಇದೇ ಥರ ಈಗ ಇದನ್ನು ಸ್ಟಾರ್ಟ್ ಮಾಡಿರೋದ್ರಿಂದ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಈಗ ಅದ್ರ ಬಗ್ಗೆನೂ ಆಡ್ಕೊಳಕ್ಕೆ ಸ್ಟಾರ್ಟ್ ಆಗೈತಿ. ಸೊ ಮಾನಿಟೈಸ್ ಆಗುವಂಥ ಟೈಮೂ ದೂರಿಲ್ಲ, ಅದು ಹತ್ರನೇ ಐತಿ. ನಾನು ಇದನ್ನೆಲ್ಲ ಕಿವ್ಯಾಗ ಹಾಕ್ಕೊಳ್ಳೋದೂ ಇಲ್ಲ. ನಾನು ನನ್ನ ಕಾಲೂ ಅಲ್ಲ, ಕಾಲಿನ ಕೆಳಗಿಂದ ಮಣ್ಣೂ ನೋಡ್ಕೊಳಂಗಿಲ್ಲ. ಮಣ್ಣು ನೋಡ್ತೀನಿ ಹೊರತು ಅಂಥವ್ರು ನೋಡೋಕೆ ಹೋಗಲ್ಲ, ಅಂಥವ್ರದ್ದು ಮಾತು ಕೇಳೋಕ್ಕೂ ಹೋಗಿಲ್ಲ. ಆಮೇಲೆ ಇನ್ನೊಬ್ರದ್ದು ದುಡ್ಡಿಗೆ ಆಸೆಪಟ್ಟು ಇನ್ನೊಬ್ರದ್ದು ಮೇಲೆ ಕಾಲು ಚಪ್ಪಡಿ ಎಳೆದು ಜೀವನ ಮಾಡುವಂಥ ಪರಿಸ್ಥಿತಿನೂ ನಂಗೆ ಬಂದಿಲ್ಲ. ಇನ್ನೊಬ್ರ ಮನೆಗೆ ಹೋಗಿ ಅವ್ರದ್ದು ಮನೆ ಬೆಂಕಿ ಹಚ್ಚಿದಾಗ ನನ್ನ ಮನೆ ನಡೀತೈತಿ ಅನ್ನುವಂಥದ್ದೂ ಇಲ್ಲ. ಆಮೇಲೆ ಇನ್ನೊಬ್ಬಕಿನ ಮನೆ ಒಳಗೆ ತೊಗೊಂಡು ಬಂದು ಅವ್ರ ಕಡೆ ಮಾಡಿಸ್ಕೊಂಡು ಈಗ ನಮಗೆ ಮಾಡೋ ಕಿಮ್ಮತ್ತಿತ್ತಂದ್ರೆ ನಾವು ಇನ್ನೊಬ್ರಿಗೆ ನಮ್ಮ ಮನೆ ಹಿರಿತನ ಕೊಡೋಕೆ ಹೋಗೋದಿಲ್ಲ. ನಮ್ಗೆ ಮಾಡೋ ಕಿಮ್ಮತ್ತಿರಲಿಲ್ಲ ಅಂದ್ರೆ ನಮ್ಮ ಬಗ್ಗೆ, ನಮ್ಮ ಮಕ್ಕಳಿಗೆ, ನಮ್ಮ ಗಂಡರದು ಯಾರು ಮಾಡಿದ್ರೂ ಕಡಿಮೆನಾಗಿರ್ತೈತಿ. ಸೊ ಇಂಥವ್ರು ಏನಂದ್ರೆ ಬರೀ ಇನ್ನೊಬ್ರ ಬಗ್ಗೆ ಮಾತಾಡೋದು ಇವ್ರ ಕೆಲಸ ಆಗಿರ್ತೈತಿ. ಅದ್ರ ಬದಲಾಗಿ ಏನಾದರೂ ಮಾಡಿದರೆ ಹೊಟ್ಟೆಯರು ತುಂಬ್ತಿರ್ತೈತಿ, ಗಂಡುಗಳಿಗೂ ಒಂದು ಸ್ವಲ್ಪ ಕಷ್ಟ ಕಡಿಮೆ ಆಗ್ತಾ ಇರ್ತೈತಿ, ಮಕ್ಳಿಗೂ ಒಂದು ಒಳ್ಳೆ ಫ್ಯೂಚರ್ ಸಿಗ್ತಾ ಇರ್ತೈತಿ. ಬಟ್ ಅದನ್ನು ಮಾಡಲ್ಲ ಅವರು. ತಮ್ಮ ಮಕ್ಕಳನ್ನ ನೋಡ್ಕೊಂಡಿರಂಗಿಲ್ಲ. ಅವ್ರ ಮಕ್ಕಳು ಅವ್ರ ಗಂಡಂದರು ಎಲ್ಲ ಊಟಕ್ಕಾಗಿ ಪರ್ತಪಿಸ್ತಿರ್ತಾರೆ, ಬಾರವ ಹಾಕ್ಬಾ ಅಂಥೇಳಿ. ಬಟ್ ಇವ್ರು ಅದನ್ನೇನೂ ಕೇರ್ ಮಾಡೋಂಗಿಲ್ಲ. ಮನಿ ಅಡ್ಡಾಡೋದೈತಿ, ಬರೀ ಮಂದಿದು ಮಾತಾಡೋದೈತಿ, ಮನಿ ಅಡ್ಡಾಡೋದು, ಮಂದಿದು ಮಾತಾಡೋದು. ಬಟ್ ಇದ್ರ ಹೊರತು ಅವ್ರು ಏನಾದರೂ ಮಾಡಿದ್ರೆ ರಿಯಲಿ ಇವರು ಗಾಸಿಪ್ ಮಾಡೋದು, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾರಲ್ಲ, ಇದೇ ಕೆಲಸ, ಇದೇ ಶ್ರದ್ಧೆ. ಅವ್ರು ಏನಾರ ಒಂದು ತಮ್ಮ ಕಡೆ ಏನು ಟ್ಯಾಲೆಂಟ್ ಐತಿ, ಈ ಟ್ಯಾಲೆಂಟ್ ಬಿಟ್ಟು ಮತ್ತೊಂದು ಏನು ಟ್ಯಾಲೆಂಟ್ ಐತಲ್ಲ ಅದನ್ನು ಮಾಡಿದರೆ ನಿಜವಾಗ್ಲೂ ಅವ್ರ ಮನೆ ಸ್ವರ್ಗನ ಅಂತ ಹೇಳ್ಬೋದು. ಯಾವ ಹೆಣ್ಮಕ್ಳು ಖಾಲಿ ಮನ್ಯಾಗ ಕುಂತು ಇದು ಮಾಡೋ ಬದಲಿ ಏನಾದರೂ ಒಂದು ಮಾಡಿರಿ, ಉಪಯೋಗಕ್ಕೆ ಬರುವಂಥವು, 4 ಮಂದಿ ಹೌದು ಅನ್ನುವಂಥವು, ಇದನ್ನು ಚೀಹಳಿ ಅನ್ನಿಸ್ಕೊಳ್ಳುವಂಥ ಕೆಲಸ ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡಿದರೆ ನಿಜವಾಗ್ಲೂ ಲೈಫ್ ಚಲೋ ಇರ್ತೈತಿ. ನಿಮ್ಮ ಮಕ್ಕಳದು ಚಲೋ ಇರ್ತೈತಿ, ನಿಮ್ಮದು ಚಲೋ ಇರ್ತೈತಿ, ನಿಮ್ಮ ಗಂಡಂದ್ರಿಗೂ ಟೆನ್ಷನ್ಸ್ ಕಡಿಮೆ ಆಗ್ತಾವಂತ ಹೇಳ್ಬೋದು. ನಾವು ಆರಾಮಾಗಿದ್ದೀವಿ, ನಮ್ಗೆ ಹೆಣ್ಣಾದರೂ ಗಂಡಾದರೂ ನಮ್ಮ ಮಕ್ಕಳನ್ನ ಸಾಕಷ್ಟು ಕೆಪಾಸಿಟಿ ಐತಿ, ನಮ್ಮ ಮಕ್ಕಳು ಶಾಣೆನೂ ಅದಾವು. ಆಮೇಲೆ ಮಕ್ಕಳಿಗೆ ಫೋನ್ ಕೊಡೋದ್ರ ಸಂಬಂಧ ಮಾನ್ಯ ರೀಲ್ಸ್ ಸ್ವಲ್ಪ ಇಂಟ್ರೆಸ್ಟು ಮಾಡಿಸ್ತಾ ಇರ್ತೀನಿ ನಾನು. ಅದು ರೀಲ್ಸ್ ಒಳಗಷ್ಟೇ ಫಸ್ಟ್ ಇಲ್ಲಕ್ಕಿ, ಶಾಲೆ ಒಳಗೂ ಫಸ್ಟನ್ನು ಅದ 98, 99 ಈ ಥರನ ಮಾರ್ಕ್ಸ್ ತೆಗೆದಿರ್ತಾಳೆ. ನಾವು ಕನ್ನಡ ಮೀಡಿಯಮ್ಗಾರ ಹಚ್ಚಲಿ, ಇಂಗ್ಲೀಷ್ ಮೀಡಿಯಮ್ಗಾರ ಹಚ್ಚಲಿ, ಪ್ರತಿಯೊಂದು ಫ್ರೆಂಡ್ಸ್ ಹೆಜ್ಜೆ ತೆಗೆದು ಬಿಟ್ಟರೆ ಸಾಕು, ಅದನ್ನು ಒಂದು ಆಡ್ಕೊಳ್ಳುವಂಥ ರೀತಿ ಒಳಗನ ಅದಾರ. ಸೊ ಇವ್ರಿಗೆಲ್ಲ ಉತ್ತರ ಕೊಡುವಂಥ ಕಾಲ ದೂರಿಲ್ಲ. ಆಮೇಲೆ ಪ್ರತಿದಿನ ನಾನು ಕೊಡ್ತಾನೆ ಇರ್ತೀನಿ. ನಾನು ಏನು ಬಂದ್ರೂ ನನ್ನ ನೆಲಕ್ಕೆ ಬೀಳುವಂಥ ಪ್ರಸಂಗ ಬರೋದೇನೇ ಇಲ್ಲ. ಅದನ್ನು ನೋಡುವಂಥ ಚಾನ್ಸ್ ನಾನು ಕೊಡೋದೂ ಇಲ್ಲ. ಇದೇ ಥರ, ಯಾಕಂದರೆ ದೇವರು
ನಾವು ಜೆನ್ಯೂನಾಗಿ ನಿಯತ್ತಾಗಿ ಇದ್ವಿ ಅಂದ್ರೆ ದೇವ್ರು ಇರ್ತಾನೆ ನಮ್ಮ ಹಿಂದೆ. ಈಗ ಅಂತಲ್ಲ, ಇದು ಮದುವೆ ಆದಮೇಲೆ ಅಂತಲ್ಲ, ಯಾವಾಗಿದ್ರೂ ನಾನು ಇನ್ನೊಬ್ಬರಿಗೆ ತಲೆಬಾಗಿ ಆಮೇಲೆ ತಪ್ಪು ಮಾಡಿ ಇನ್ನೊಬ್ರ ಕಡೆ ಸಿಕ್ಕೊಳ್ಳುವಂಥ ಹುಡುಗಿನ ಅಲ್ಲ. ನೋಡಿರಿ, ನೋಡ್ತಾ ಇರ್ರಿ, ಹೆಜ್ಜೆಗೊಂದು ಹೆಜ್ಜೆಗೊಂದು. ಯಾಕಂದ್ರೆ ನಾನು ಹಿಂದಿರ್ತೀನಿ, ನೀವು ಹೆಜ್ಜೆ ಹಿಂದೆ, ನಾನು ನಿಮಗೆ ಮುಂದಿರ್ತೀನಿ. ನಿಮ್ಮದು ನನಗೆ ಕಾಣೋಂಗಿಲ್ಲ, ನಂದು ಮಾತ್ರ ನೀವು ನೋಡ್ಬೋದು. ಸೊ ಆಲ್ ದ ಬೆಸ್ಟ್ ನಿಮಗೆಲ್ಲ ಅಂತ ಹೇಳ್ತಾ, ಮತ್ತು ನೆಕ್ಸ್ಟ್ ಏನೇನು ಮಾಡ್ಯಾನ ನೋಡೋಣ ಬರ್ರಿ. ಸೊ ಬಂದು ಅವ್ರಿಗೆ ರೊಟ್ಟಿ ಮಾಡಿಕೊಟ್ಟು ನಾನು ಒಟ್ಟಿಗೆ ರೊಟ್ಟಿ ಮಾಡ್ಕೊಂಡು ತಿನ್ನೋತೀನಿ. ತಿಂದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಮಷಿನ್ ನಿಂತೈತಿ, ಊಟ ಆದಮೇಲೆ ನೋಡ್ತೀನಿ. ಫಿಲಮ್ ನೋಡತ್ತಾರ ಅವರು. ಆನ್ಲೈನಲ್ಲಿ ಒಂದು ಕೊರಿಯರ್ ಬಂದಿತ್ತಲ್ಲ ಫ್ರೆಂಡ್ಸ್, ಕೊರಿಯರ್ ಅಲ್ಲ, ಪಾರ್ಸಲ್ ಇದೆ ಚೇರ್. ಸ್ಟಿಚ್ ಮಾಡೋಕೆ ನನಗೆ ಅನುಕೂಲ ಆಗಲಿ ಅಂತೇಳಿ ತರಿಸ್ಕೊಂಡಿನಿ. ಯಾಕಂದರೆ ನನಗೆ 3 ಸಿಸೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಬರ್ತೈತಿ. ಸೊ ಇದು ಕಂಫರ್ಟಬಲ್ ಆಗಿರ್ತೈತಿ. ನಾನು ಇದು ಮೋಟರ್ ಹಚ್ಚೀನಿ, ಮ್ಯಾನ್ಯುವಲ್ಲಿ ಸ್ಟಿಚ್ ಮಾಡೋಂಗಿಲ್ಲ. ಮೋಟರ್ ಹಚ್ಚಿರೋದ್ರಿಂದ ಇದನ್ನು ಈಸಿಯಾಗಿ ಇದು ಮಾಡ್ಬೋದು. ಇಲ್ಲಾಂದ್ರೆ ಹೈಟ್ ಆ್ಯಂಡ್ ಚೇರ್ ಆಗಂಗಿಲ್ಲ ಸ್ಟಿಚ್ ಮಾಡೋಕ್ಕೆ. ಸ್ಟಿಚ್ ಮಾಡುವ ಸಿಕ್ಕಾಪಟ್ಟೆ ಇದು ಫ್ರೆಂಡ್ಸ್ ಬಟ್ಟೆ ನಮ್ಮದು. ಬಟ್ ಅದ್ರೊಳಗೆ ಒಂದಿಷ್ಟು ಡಿಸೈನ್ಸಿನ ಜೊತೆಗೆ ಆಲ್ಟ್ರೇಷನ್ ಮಾಡೋಕೆ ಕೊಟ್ಟಿದ್ರು, ಅವನ್ನ ಆಲ್ಟ್ರೇಷನ್ ಮಾಡಕತ್ತೀನಿ. ಕೆಲವೊಂದು ಟಾಪ್ಸು ಮತ್ತು ಇದನ್ನು. ಈ ಚೇರ್ ಬಗ್ಗೆ ಹೇಳ್ಬೇಕಂತೇಳಿ ಈ ವಿಡಿಯೋ ಮಾಡಿದೆ ನಾನು. ಭಾಳ ಕಂಫರ್ಟಬಲ್ ಐತೆ ಫ್ರೆಂಡ್ಸ್. ಯಾರು ಜಾಸ್ತಿ ನೀವು ಸ್ಟಿಚ್ ಮಾಡ್ತಿರ್ತೀರಲ್ಲ, ಬ್ಯಾಕ್ ಪೇನ್ ಬರ್ತಾ ಇರ್ತೈತಲ್ಲ, ಅವರಿಗೆ ಸಖತ್ ಯೂಸ್ ಆಗ್ತೈತಿ. ಬ್ಯಾಕ್ ಪೇನ್ ಅನಿಸೋದೇ ಇಲ್ಲ, ಭಾಳ ಎಷ್ಟೊತ್ತನ ಕುಂತ್ರೂ ಬೆನ್ನು ಉಸೋದೇ ಇಲ್ಲ. ಇವು ಪ್ಲಾಸ್ಟಿಕ್ ಚೇರ್ ಭಾಳ ತಳಗಾಗ್ಬಿಡ್ತಾವೆ. ಅದಾದಮೇಲೆ ಮತ್ತೆ ಪಿಲ್ಲೋ ಇಟ್ಕೋಬೇಕು. ಸೊ ಹೀಗೆಲ್ಲ ಆಗ್ತಿತ್ತು. ಅದಾದ್ರೂ ಕಂಫರ್ಟಬಲ್ ಅನ್ನಿಸ್ತಾನೆ ಇರಲಿಲ್ಲ ನನಗೆ. ಅದಕ್ಕೆ ಭಾಳ ಸರ್ಚ್ ಮಾಡಿ ಈ ಥರದ್ದೊಂದು ಚೇರ್ ತರಿಸ್ಕೊಂಡೆ ನಾನು. ಇದು ಯಾರು ತುಳಿದು ಮಾಡ್ತಿರ್ತಿರಲ್ಲ, ಮ್ಯಾನ್ಯುವಲಿ ಸ್ಟಿಚ್ ಮಾಡ್ತಿರ್ತಿರಲ್ಲ, ಅವರಿಗೆ ಕಂಫರ್ಟಬಲ್ ಅನ್ನಿಸ್ತೈತೆ ಇಲ್ಲ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಕಾಲು ತುಳಿತಾನೆ ಇರಬೇಕಲ್ಲ, ಅದಕ್ಕೆ ನಾನು ಮೋಟರ್ ಹಚ್ಚಿರೋದ್ರಿಂದ ಜಸ್ಟ್ ನಾನು ಟಚ್ ಮಾಡಿದರೆ ಸಾಕು, ಅದು ಮಷಿನ್ ಓಡುತ್ತಲ್ಲ. ಸೊ ಹಾಗಾಗಿ ಈ ಥರ ಚೇರು ಕಂಫರ್ಟಬಲ್ ಅನ್ನಿಸ್ತಾವೆ ಯಾರು ಮೋಟರ್ ಹಚ್ಚಿರಲ್ಲ ಅವ್ರಿಗೆ. ಸೊ ನನಗಂತೂ ಸಖತ್ ಹೆಲ್ಪ್ಫುಲ್ ಆತಂತ ಹೇಳ್ಬೋದು. ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನಮ್ಗೆ ಈಗ ನಾವೇನು ಬಿಸ್ನೆಸ್ ಮಾಡ್ತಿರ್ತೀವಲ್ಲ, ಬಿಸ್ನೆಸ್ಸಿಗೆ ಅನುಕೂಲ ಆಗುವಂಥದ್ದನ್ನು ತೊಗೊಳ್ತಾನೆ ಇರ್ಬೇಕು. ನಾವು ಈಗ ಒಂದು 10,000 ರೂಪಾಯಿ ದುಡಿದ್ರೆ ಒಂದು 2,000 ರೂಪಾಯಿ ಆದರೂ ನಮಗೋಸ್ಕರ ಖರ್ಚು ಮಾಡಿದ್ರೇ ನಮ್ಗೆ ನೆಕ್ಸ್ಟ್ ವರ್ಕ್ ಮಾಡೋಕ್ಕೆ ಆಮೇಲೆ ದುಡಿಯೋಕೆ ಹುಮ್ಮಸ್ ಬರ್ತಾ ಇರ್ತೈತಿ. ಅದೇನೋ ದುಡಿಯೋದು ಬರೀ ಮನೆಗೆ ಹಾಕೋದು, ದುಡಿಯೋದು ಬರೀ ಮನೆಗೆ ಹಾಕೋದು ಮಾಡಿಬಿಟ್ವಿ ಅಂದ್ರೆ ಯಾಕಪ್ಪ ಬೇಕಿದೆಲ್ಲ ಅನಿಸುತ್ತೆ. ನನಗೆ ಅನಿಸ್ತೈತಿ, ನಿಮ್ಗೆ ಹೆಂಗೆ ಗೊತ್ತಿಲ್ಲ. ಬಟ್ ಮೈ ಮೇಲಿನ ಅರ್ಬಿ ಸ್ವಲ್ಪ ಕಟ್ಟಾದ್ರೂ ನನಗೆ ಹಾಕ್ಕೊಳಕ್ಕೆ ಆಗ್ತೈತಿ ಇಷ್ಟ. ಬಟ್ ಹೊಸ ಬಟ್ಟೆ ತೊಗೋಬೇಕು ನಾನು ಅದಾದಮೇಲೆ, ಅಂದ್ರೆ ನನಗೆ ರೀಚಾರ್ಜ್ ಆದಂಗೆ. ಅದೇ ಬಟ್ಟೆ ಹಾಕ್ಕೊಂಡ್ರೂ ಸ್ಟಿಚ್ ಮಾಡಿ ಹಾಕ್ಕೊಂಡಿರ್ತೀನಿ. ಬಟ್ ತೊಗೋಲಿಲ್ಲ ಅಂದಾಗ ಏನು ಅನಿಸುತ್ತೆ, ಇವು ಮೈ ಮೇಲೆ ಬಟ್ಟೆ ಹರಿದ್ರೂ ತೊಗೊಳಕ್ಕಾಗೋದು ನೋಡಿ, ಎಂಥ ಜನ್ಮ ನಮ್ದು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಮಗೇನೇನು ಖುಷಿ ಕೊಡುತ್ತಲ್ಲ ಅದನ್ನು ಮಾಡ್ತಾನೆ ಇರಬೇಕು. ಎಷ್ಟು ದುಡಿದ್ರೂ ನಾವೇನು ತೊಗೊಂಡು ಹೋಗಂಗಿಲ್ಲ. ಬಟ್ ಇರೋ ತನಕ ಏನು ಬಿಸ್ನೆಸ್ ಮಾಡೋಕೆ ಅನುಕೂಲ ಆಗುವಂಥದ್ದು, ನಮಗೇನು ಖುಷಿ ಕೊಡುತ್ತೆ ಅದನ್ನು ಮಾಡೋದ್ರಾಗ ತಪ್ಪಿಲ್ಲ. ಬಟ್ ಎಲ್ಲ ಅಮೌಂಟನ್ನು ಸ್ಪೆಂಡ್ ಮಾಡಬೇಡ್ರಿ, ಸ್ವಲ್ಪ ಅಮೌಂಟು ಸೇವಿಂಗ್ಸ್ ಅಂತ ಇಟ್ಕೋಬೇಕು. ಅದಾದಮೇಲೆ ನಿಮ್ಗೆ ಈಗ 10,000 ಅರ್ನ್ ಮಾಡಿದಾಗ 1-2,000 ಆದ್ರೂ ನಾವು ನಮಗೆ ಖುಷಿ ಕೊಡುವಂಥ ಕೆಲಸ ಮಾಡಬೇಕಂತ ಅನ್ನಿಸ್ತದೆ ನನಗೆ. ಹೀಗಾಗಿ ಸಖತ್ ಶಾಪಿಂಗ್ ಮಾಡ್ತೀನಿ ನಾನು ಆನ್ಲೈನ್ದಾಗ. ಆಫ್ಲೈನ್ ಶಾಪಿಂಗ್ ನಾವು ಹೋಗೋದು ಭಾಳ ಕಡಿಮೆ. ಹೋದ್ರೂ ಸಂತೆ ಆಗ್ಬಿಡ್ತೈತಿ ಫ್ರೆಂಡ್ಸ್ ನಮ್ಮದು. ಬರೀ ಇವರಿಗೆ ಕೊಡ್ಸೋದಾಗ್ಬಿಡ್ತೈತಿ, ನಮ್ಗಂತೇನು ತೊಗೊಳೋದಾಗಲ್ಲ. ಹೀಗಾಗಿ ಆನ್ಲೈನಾಗ ನನಗೆ ಏನು ಇಷ್ಟ ಆಗ್ತೈತಿ ಅದನ್ನು ತೊಗೊಳ್ತಾನೆ ಇರ್ತೀನಿ. ಅದಕ್ಕೆ ನಮ್ಮ ಮನೆಯವ್ರ ಕಡೆ ಬೈಸ್ಕೊಳ್ತಾನೆ ಇರ್ತೀನಿ. 1-2 ಸೆಟ್ ಬೇಕಾಗಿರ್ತೈತೆ ನನಗೆ. ಅವರು ಎಲ್ಲ ಒಂದು ಸೆಟ್ ಒಳಗೆ ಬರೋಲ್ಲ, ಒಂದು ಪಾರ್ಸೆಲ್ ಬರೋಲ್ಲ. 28 ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. 1-2 ಟಾಪ್ ಏನಾದರೂ ಮಾಡಿದರೆ 2 ಸಲ ಬಂದು ಹೋಗ್ತಾರೆ. ಮತ್ತು ಅದರೊಳಗೆ ಏನಾದರೂ ಡ್ಯಾಮೇಜ್ ಇತ್ತಂದ್ರೆ ವಾಪಸ್ ರಿಟರ್ನ್ ಹಾಕಕ್ಕಂದ್ರೆ ಮತ್ತೊಮ್ಮೆ ಬರಬೇಕು. ಅವ್ರು ಬಂದು ಸುಮ್ಮನಿರಲ್ಲ, ಹಾರ್ನ್ ಹಾಕ್ತಾನೆ ಇರ್ತಾರಪ್ಪ. ಅದೊಂದು ಇರಿಟೇಟ್ ಆಗ್ತಾ ಇರ್ತೈತೆ ನನಗೆ ಆನ್ಲೈನ್ ಶಾಪಿಂಗ್ದಾಗ. ಬಂದು ಸೂಕ್ಷ್ಮಗೆ ಕೊಟ್ಟು ಹೋಗೋದೇನೇ ಇಲ್ಲ, ಅವ್ರಿಗೆ ಗೊತ್ತಾಗೋಂಗೆ ಮಾಡ್ತಾರೆ ಅವರು. ಹೀಗಾಗಿ ಬೈಸ್ಕೊತೀನಿ ಎಷ್ಟರ ಆನ್ಲೈನಾಗ ಆರ್ಡ್ರ್ ಮಾಡ್ತೀನಿ ಅಂತೇಳಿ. ಬಟ್ ಏನಂದ್ರೆ ನಾನು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಸೆಲ್ ಬಿಟ್ಟಾಗ ಈ ಥರ ಆಫರ್ ಇರುತ್ತಲ್ಲ ಅವಾಗೆಲ್ಲ ತರಿಸ್ಕೊಂಡಿರ್ತೀನಿ ಜಿಪುಣ್ತನ ಮಾಡಿ. ಬಟ್ ಆದರೂ ಪದೇ ಬಂದಾಗ ಬೈಸ್ಕೊಳ್ತೀನಿ. ಬೈಸ್ಕೊಂಡಿದ್ದು ನೆನಪೂ ಇರೋಂಗಿಲ್ಲ. ಮತ್ತೇನಾದರೂ ಇಷ್ಟ ಆತಂದ್ರೆ ಆಗಲೇ ಆನ್ಲೈನ್ ಮಾಡಿಬಿಟ್ಟಿರ್ತೀನಿ. ಫೋನ್ಪೇನ ಪೇ ಮಾಡಿರ್ತೀನಿ, ಜಾಸ್ತಿ ಆನ್ಲೈನ್ ಪೇಮೆಂಟ್ ಮಾಡಿರ್ತೀನಿ. ಕೆಲವೊಮ್ಮೆ ಮಕ್ಕಳು ತೊಗೊಂಬರ್ತಾರೆ, ಕೆಲವೊಮ್ಮೆ ಅವರ ಬಂದು ಕೊಟ್ಟಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಆನ್ಲೈನ್ ಶಾಪಿಂಗ್ನು ಸ್ವಲ್ಪ ಅನುಕೂಲ ಆಗೈತೆ ಅಂತ ಅನ್ಕೋಬೋದು ನಮ್ಗೆ, ನಮ್ಮಂಥವ್ರಿಗೆ. ಹೊರಗೆ ಹೋಗಿ ಯಾರು ಇದು ಮಾಡಲ್ಲ ಅವರು. ಸೊ ಅದೊಂದು ಟಾಪ್ ಆಲ್ಟ್ರೇಷನ್ ಮಾಡಿದೆ. ಇದೊಂದು ಟಾಪ್ ಕಟ್ ಆಗಿತ್ತು. ಇದನ್ನು ಯಾವ ಥರ ಸ್ಟಿಚ್ ಮಾಡಿದೆ ತೋರಿಸ್ತೀನಿ ಬರ್ರಿ. ಇದು ಹೊಸ ಟಾಪ್ ಫ್ರೆಂಡ್ಸ್. ಇದು
ಅವರು ವರ್ಕ್ ಹಾಕಿ ಕೊಟ್ಟಿದ್ರಲ್ಲ ಅವರು ಇದೆರಡು ಕೊಟ್ಟಿದ್ರು, ಒಂದು ಬ್ಲೌಸು, ಒಂದು 2 ಟಾಪ್ ಕೊಟ್ಟಿದ್ರು, ಒಂದು ಕಟ್ ಮಾಡಿ ಸ್ಟಿಚ್ ಮಾಡೋದು, ಒಂದು ಈ ಥರ ಸ್ವಲ್ಪ ಇದು ಬಟ್ಟೆ ಹಾಕಿದಾಗ ಹರಿದೈತಂತಿದ್ದು. ಇದನ್ನು ಯಾವ ಥರ ಸ್ಟಿಚ್ ಮಾಡಬೇಕು ಗೊತ್ತಾಗಕತ್ತಿಲ್ಲ, ನೋಡೋಣ. ಫಸ್ಟ್ ಇದಕ್ಕೆ ಗಮ್ ಹಚ್ಕೋತೀನಿ ಉಲ್ಟಾ ಮಾಡಿ. ಸ್ಟ್ಯಾಂಡ್ ಹಾಕ್ತಿದ್ದೆ ಫ್ರೆಂಡ್ಸ್, ನಿಮ್ಗೆ ದೂರದಿಂದ ಕರೆಕ್ಟಾಗಿ ಕಾಣಲ್ಲ ಅಂತೇಳಿ ಸನಿಪ್ರಿಂದ ಹಾಕಕತ್ತೀನಿ. ಆ್ಯಕ್ಚುಲಿ ಕುಂತ್ಬಿಟ್ಟೆ ಅಂದರೆ ಹೇಳಕ್ಕೆ ಬೇಜಾರು ನನಗೆ. ಈ ಥರ ಗಮ್ ಹಚ್ಕೋತೀನಿ, ಇಲ್ಲೊಂಚೂರು ಮತ್ತು ಇಲ್ಲೊಂಚೂರು ಗಮ್ ಹಚ್ಕೊಂಡು ಉಳ್ದಿರೋಂಥ ಕ್ಯಾನ್ವಾಸ್ ಐತಲ್ಲ ಆ ಕ್ಯಾನ್ವಾಸಿಗೆ ಇದನ್ನು ಇಡ್ತೀನಿ. ಈ ಥರ ಇಟ್ಕೊಂಡು ನೀವು ಪ್ಲೇಸ್ ಮಾಡ್ಕೋಬೇಕು ಕರೆಕ್ಟ್ ಎಲ್ಲಿಗೆ ಬರಬೇಕು ನಿಮ್ಗಂಥೇಳಿ. ನೋಡಿರಿ ಈ ಥರ ಫಸ್ಟಿಗೆ ಗಮ್ ಹಚ್ಕೊಂಡ್ರೆ ಅಂದ್ರೆ ಕುಂದಿರ್ತದೆ ಕರೆಕ್ಟಾಗಿ. ವಿತೌಟ್ ಗಮ್ ನೀವು ಇದು ಮಾಡೋಕ್ಕೆ ಹೋದರೆ ಸರ್ದಾಡ್ತೈತಿ ಬಟ್ಟೆ. ಥ್ರೆಡ್ ಕರೆಕ್ಟಾಗಿ ಮ್ಯಾಚ್ ಆಗಕತ್ತಿಲ್ಲ ಫ್ರೆಂಡ್ಸ್ ಯಾವುದು. ಇದು ಆ್ಯಕ್ಚುಲಿ ನಿಮ್ಗೆ ವಿಡಿಯೋ ಒಳಗೆ ಬ್ಲ್ಯಾಕ್ ಕಾಣಿಸ್ತೈತಿ, ಇಲ್ಲ ಇದು ಬ್ಲೂ ಐತಿ. ಇದ್ರದ್ದು ಶೇಡ್ ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ಡ್ ಬ್ಲೂ ಐತಿ. ಸೊ ನಮ್ಗೆ ಈ ಥರ ಥ್ರೆಡ್ ಇಲ್ಲ, ಇದೇ ಥ್ರೆಡ್ ಹಾಕ್ತೀನಿ ನಾನೀಗ. ಸೊ ಈ ಥರ ಆಯ್ತು. ಇದು ಬ್ಲೂನ ಐತಿ ಫ್ರೆಂಡ್ಸ್, ನಿಮ್ಗೆ ಟಾಪ್ ಅಷ್ಟೇ ಬ್ಲ್ಯಾಕ್ ಕಾಣಿಸತೈತಿ, ಯಾಕಂತ ಗೊತ್ತಿಲ್ಲ. ವಿಡಿಯೋ ಒಳಗೆ ಕಲರ್ ಶೇಡ್ ಹಂಗೆ ಬರ್ತಾವೆ. ಇದು ಸ್ವಲ್ಪ ಚೇಂಜ್ ಆಗ್ತೈತಿ. ಇದ್ರ ಕಲರ್ ಬಂದೈತಿ ಥ್ರೆಡ್, ಅದು ಬಿಟ್ಟರೆ ಗಟ್ಟಿ ಆಯ್ತು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್, ಅವರಿಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್.